ಓಂ ಕ್ರೀಂ ಕಾಳಿಕಾಯೈ ನಮಃ. ಕತ್ತಲೆ. ಆ ಕತ್ತಲೆಯೊಳಗೆ ಒಂದು ಸ್ಪಂದನೆ. ಆ ಸ್ಪಂದನೆಯೊಳಗೆ ಒಂದು ಶಕ್ತಿ. ಅದು ಸಾಮಾನ್ಯ ಶಕ್ತಿಯಲ್ಲ, ಅದು ಕಾಲವನ್ನೇ ನುಂಗುವ ಆದಿಶಕ್ತಿ. ಅದು ಭಯವನ್ನು ಭಸ್ಮ ಮಾಡುವ ಮಹಾಜ್ವಾಲೆ. ಅವಳು ಮಹಾಕಾಳಿ. ಮಹಾಕಾಳಿ ಶಕ್ತಿ ಜಾಗೃತಿಯಾದಾಗ ಈ ಲಕ್ಷಣಗಳು ಕಾಣಿಸುತ್ತವೆ. ಮಹಾಕಾಳಿ ಕೇವಲ ಉಗ್ರರೂಪವಲ್ಲ, ಅವಳು ಆದಿಶಕ್ತಿ, ಕಾಲದ ನಿಯಂತ್ರಕಿ, ಅಜ್ಞಾನ ನಾಶಿನಿ. ಒಬ್ಬ ಭಕ್ತನ ಜೀವನದಲ್ಲಿ ಮಹಾಕಾಳಿ ಶಕ್ತಿ ಜಾಗೃತಿಯಾದಾಗ ಕೆಲವು ಸ್ಪಷ್ಟ ಲಕ್ಷಣಗಳು ಕಾಣಿಸುತ್ತವೆ. ಇವು ಸಾಮಾನ್ಯವಲ್ಲ, ಆತ್ಮದ ಒಳಗಿನಿಂದ ಉದಯಿಸುವ ದಿವ್ಯ ಸಂಕೇತಗಳು. 1. ಅಸಹಜ ಧೈರ್ಯ ಮತ್ತು ನಿರ್ಭಯತೆ. ಹಿಂದೆ ಭಯಪಟ್ಟಿದ್ದ ವಿಷಯಗಳ ಬಗ್ಗೆ ಈಗ ನಿಮಗೆ ಭಯವಿಲ್ಲ. ಅನ್ಯಾಯ ಎದುರಾದಾಗ ನೀವು ಮೌನವಾಗಿರುವುದಿಲ್ಲ. ಒಳಗಿನಿಂದ ಒಂದು ಶಕ್ತಿ ನೀನು ಬಲಿಷ್ಠ ಎಂದು ಹೇಳುತ್ತದೆ. ಇದು ಮಹಾಕಾಳಿಯ ಕವಚ. 2. ಹಳೆಯ ಸಂಬಂಧಗಳು ಸ್ವತಃ ದೂರವಾಗುವುದು. ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ವ್ಯಕ್ತಿಗಳು ನಿಧಾನವಾಗಿ ದೂರವಾಗುತ್ತಾರೆ. ಅವರಿಂದ ನಿಮ್ಮ ಮನಸ್ಸಿಗೆ ಬೇಸರವಾಗುತ್ತದೆ. ನೀವು ಒಂಟಿಯಾಗಿರುವಂತೆ ಕಾಣಬಹುದು, ಆದರೆ ಅದು ಶುದ್ಧೀಕರಣದ ಪ್ರಕ್ರಿಯೆ. 3. ಕೋಪದಲ್ಲಿ ಶಕ್ತಿ, ಆದರೆ ನಿಯಂತ್ರಿತ. ಹಠಾತ್ ಕೋಪ ಬರುತ್ತದೆ, ಆದರೆ ಅದು ವಿನಾಶಕಾರಿಯಲ್ಲ. ಅದು ಅಸತ್ಯದ ವಿರುದ್ಧ ನಿಂತ ಶಕ್ತಿ. ನೀವು ತಪ್ಪನ್ನು ಸಹಿಸಿಕೊಳ್ಳುವುದಿಲ್ಲ. 4. ಕನಸುಗಳಲ್ಲಿ ದೇವಿ ದರ್ಶನ. ಕತ್ತಲಿನಲ್ಲಿ ಪ್ರಕಾಶಮಾನ ರೂಪ, ತ್ರಿಶೂಲ, ರಕ್ತವರ್ಣ, ಗಂಭೀರ ನಗು. ಇವು ಕನಸಿನಲ್ಲಿ ಕಾಣಿಸಿದರೆ ಅದು ಸಾಮಾನ್ಯ ಕನಸಲ್ಲ, ದೈವಿಕ ಸಂದೇಶ. 5. ಕಾಲದ ಮಹತ್ವ ಅರಿವು. ಸಮಯವನ್ನು ವ್ಯರ್ಥ ಮಾಡಬೇಕೆಂದು ಮನಸ್ಸು ಬರುವುದಿಲ್ಲ. ಪ್ರತಿ ಕ್ಷಣದ ಮೌಲ್ಯ ಅರಿವಾಗುತ್ತದೆ. ಕಾಲವೇ ದೇವಿ ಎಂಬ ಭಾವನೆ ಒಳಗಿನಿಂದ ಬರುತ್ತದೆ. 6. ತೀವ್ರ ಆಧ್ಯಾತ್ಮಿಕ ಆಕರ್ಷಣೆ. ಮಂತ್ರ, ತಂತ್ರ, ಶಕ್ತಿಪೂಜೆಗಳ ಕಡೆ ಆಕರ್ಷಣೆ ಹೆಚ್ಚಾಗುತ್ತದೆ. ಓಂ ಕ್ರೀಂ ಕಾಳಿಕಾಯೈ ನಮಃ ಎಂಬ ಮಂತ್ರ ಕೇಳಿದರೂ ದೇಹದಲ್ಲಿ ಕಂಪನ. ಧ್ಯಾನದಲ್ಲಿ ಕತ್ತಲಿನ ಮಧ್ಯೆ ಪ್ರಕಾಶದ ಅನುಭವ. 7. ಅಹಂಕಾರದ ನಾಶ. ನಿಮ್ಮ ಒಳಗಿನ ಅಹಂಕಾರ ಕರಗುತ್ತದೆ. ಬಾಹ್ಯ ಪ್ರದರ್ಶನಗಳ ಆಸಕ್ತಿ ಕಡಿಮೆಯಾಗುತ್ತದೆ. ನೀವು ಸತ್ಯ ಮತ್ತು ಶಕ್ತಿಯ ಕಡೆಗೆ ಮಾತ್ರ ನಡೆಯುತ್ತೀರಿ. ಮಹಾಕಾಳಿ ಶಕ್ತಿ ಜಾಗೃತಿಯು ಶಾಪವಲ್ಲ, ಅದು ದಿವ್ಯ ಆಯ್ಕೆ. ಆದರೆ ಈ ಶಕ್ತಿಯನ್ನು ಸರಿಯಾದ ಮಾರ್ಗದಲ್ಲಿ ಹಿಡಿದುಕೊಳ್ಳಬೇಕು. ಭಕ್ತಿ, ಶಿಸ್ತು, ಧರ್ಮ ಇವು ಅವಳ ಕೃಪೆಯನ್ನು ಸ್ಥಿರಗೊಳಿಸುತ್ತವೆ. ನೀವು ಈ ಲಕ್ಷಣಗಳಲ್ಲಿ ಕೆಲವು ಅನುಭವಿಸುತ್ತಿದ್ದೀರಾ? ಆಗ ದೇವಿಯ ಕೃಪೆ ನಿಮ್ಮ ಮೇಲೆ ಹರಿಯುತ್ತಿದೆ. ಭರ್ಜಯ ಜಯ್ಯ.